ಕಡೆ ಮಹಾನ್ ಅತ್ಯಂತ ಮನದ ಮೇಲಿಗೆ ಮಾತ್ರವೇ ಕೂಡ ಅನುಭವ ಮಾಡುವುದು. ಉತ್ತಮವಾಗಿ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಮಂಜುನಾಥ ಸ್ವಾಮಿಯನ್ನು ಸ್ಮರಣೆ ಮಾಡಿಕೊಳ್ತಾ ಇಂದು ಬೃಹತ್ ದಸರಾ ಯೋಗೋತ್ಸವದ ಕಾರ್ಯಕ್ರಮ ನಾವೆಲ್ಲ ಸೇರ್ಕೊಂಡು ಬಂದು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸಂತೋಷದಿಂದ ಈ ಒಂದು ಸಮಾರಂಭದಲ್ಲಿ ಸೇರಿಕೊಂಡಿದ್ದೇವೆ. ಈ ಒಂದು ಸಮಾರಂಭದ ವೇದಿಕೆಯಲ್ಲಿರ್ತಕ್ಕಂಥ ಆತ್ಮೀಯ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮಾಧ್ಯಮದವರೇ, ಆತ್ಮೀಯ ಶರಣ ಬಂಧುಗಳೇ, ತಾಯಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಎಷ್ಟೋ ಜನಕ್ಕೆ ಯೋಗ ಧ್ಯಾನ ಅಂದ್ರೇನು, ಯೋಗ ಅಂದ್ರೇನು ಗೊತ್ತೇ ಇಲ್ಲ. ಈ ಕಡೆ ಬಹಳ ದುಡಿಯೋದು ಅಷ್ಟೇ, ಖರ್ಚು ಮಾಡೋದು ಬಹಳ ಅದು ಇಲ್ಲ. ನಾವೆಲ್ಲ ಇವತ್ತು ಧರ್ಮಸ್ಥಳದ ಪೂಜಾ ಹೆಗ್ಗಡೆಯವರು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳಾ ಸ್ವಸಹಾಯ ಸಂಘ ಸ್ಥಾಪನೆಯನ್ನು ಮಾಡಿ ಹಣದ ಮೂಲಕ ಸಹಾಯವನ್ನು ಮಾಡಿ ಇದ್ದವರನ್ನ ಮೇಲೆತ್ತಕ್ಕಂಥ ಕೆಲಸದ ಜೊತೆಗೆ ಈ ಯೋಗವನ್ನು ಸಹ ಹಾಕ್ಕೊಂಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ನಾವೆಲ್ಲ ಕೂತಲೇ ಯೋಗವನ್ನು ಧ್ಯಾನವನ್ನು ಮಾಡತಕ್ಕಂಥದ್ದನ್ನು ಕಲಿಯಬೇಕು. ಇವತ್ತು ನಾವು ಯಾರೂ ಅದನ್ನು ಕಲ್ತ್ಕೊಂಡಿಲ್ಲ. ಬರೀ ದುಡಿತೇವೆ, ಖರ್ಚು ಮಾಡ್ತೇವೆ, ಯಾವುದು ಶಾಶ್ವತ ಅಲ್ಲ. ಇವತ್ತು 2024ನೇ ಇಸ್ವಿ ಅಕ್ಟೋಬರ್ 14 11 ಗಂಟೆ ನಮಗೆ ಮತ್ತೆ ಬರೋದಿಲ್ಲ. ಬೇರೆ ಕಳೆದು ಹೋಗ್ತಾ ಇರ್ತದೆ. ಹಾಗೆ ನಮ್ಮ ಆಯುಷ್ಯು ಆಗಿದೆ. ನಾವು ಎಂದು ತಾಯಿಯ ಗರ್ಭದಿಂದ ಹುಟ್ಟಿ ಭೂಮಿಗೆ ಬರ್ತೇವೆ, ಒಂದೇ ನಮ್ಮ ಬೆನ್ನ ಹಿಂದೆ ಸಾವು ಅಂತಕ್ಕಂಥದ್ದು ನಿಶ್ಚಿತ. ಅನೇಕ ಲಕ್ಷದ ಮೇಲೆ 96 ಲಕ್ಷ ಜೀವಿಗಳಲ್ಲಿ ಹುಟ್ಟಿ ನಾವು ಕಟ್ಟಕಡೆಯಾಗಿ ಮಾನವ ಜನ್ಮಕ್ಕೆ ಬಂದಿದ್ದೇವೆ. ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದನ್ನು ಮಾಡ್ಕೋಬೇಕು. ಆದರೆ ನಾವು ಯಾರು ಅದನ್ನು ಮಾಡ್ಕೋತಾ ಇರೋದಕ್ಕೆ ಶರಣರ ಕಡೆ ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನ ನೊಡವೆ ಎಂಬುದು ಜ್ಞಾನ ರತ್ನ ಅನ್ನತಕ್ಕಂಥದ್ದು. ಪರಮಾತ್ಮ ಯಾವುದೇ ಒಂದು ಪಶು ಪಕ್ಷಿ ಪ್ರಾಣಿಗಳಿಗೆ ಕೊಡದೇ ಇರ್ತಕ್ಕಂಥ ಒಂದು ಜ್ಞಾನ ಅಂತಕ್ಕಂಥ ಒಂದು ಸಂಪತ್ತನ್ನು ಈ ಮಾನವನಿಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಅರಿತು ಆಚರಿಸಿ ಸಹನೆಯಿಂದ ತಾಳ್ಮೆಯಿಂದ ಜೀವನವನ್ನು ಮಾಡಿದಾಗ ನಮ್ಮ ಜೀವನ ಸಾರ್ಥಕವಾಗ್ತದೆ. ಆವಾಗ ನಾವು ಆ ಪರಮಾತ್ಮನನ್ನು ಸೇರ್ಕೊಳ್ತೇವೆ. ಇಲ್ಲ ಅಂತಂದರೆ ನಾವು ಇನ್ನೇನಾದರೂ ಎಡವಟ್ಟಾಗಿ ದಾರಿ ತಪ್ಪಿತು ಅಂದರೆ ಮತ್ತೆ ನಾವು ಚಕ್ರದಲ್ಲಿ ಮತ್ತೆ ಬರಬೇಕು. ಕೆಳಗಿಂದ ಕೆಳಕ್ಕೆ ಎಲ್ಲ ಪ್ರಾಣಿಯಾಗಿ, ಹಂದಿಯಾಗಿ, ನಾಯಿಯಾಗಿ ಒಂದು ಕಡೆಗೆ ಮತ್ತೆ ಚಕ್ರ ಇರ್ತಾ ಇರ್ತದೆ. ಪರಮಾತ್ಮ ಆಗ್ತಾ ಇರ್ತಾನೆ ನಮ್ಮನ್ನ. ನಾವು ಅದರಲ್ಲಿ ಒಂದು ನೆಂದು ಬರ್ತಕ್ಕಂಥದ್ದು. ಆದರೆ ಈ ಮಾನವ ಜನ್ಮ ಬಹಳ ಶಿಸ್ತಿನ ಜೀವನ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡಬೇಕು. ನಾವಾದರೂ ಚಿಂತನೆಯನ್ನು ಮಾಡಬೇಕು. ನಮ್ಮ ಪೂರ್ವಜರು ಸುಮಾರು 4 ಗಂಟೆಗೆ ಹೇಳ್ತಾ ಇದ್ರು. ಅವರು 4 ಗಂಟೆಗೆ ಎದ್ದು ಅವರು ಪರಮಾತ್ಮನನ್ನು ನೆನೆದು ಅವರ ಆಚರಣೆಯನ್ನು ಮಾಡಿಕೊಂಡು ವ್ಯವಸಾಯವನ್ನು ಮಾಡೋದಕ್ಕೆ ಅವರು ಹೋಗ್ತಾ ಇದ್ರು. ಇವತ್ತೆಲ್ಲ ಆಧುನಿಕ ಬಂದ್ಬಿಟ್ಟಿದೆ. ನಾವು ಹಳೆಯ ಪದ್ಧತಿಯನ್ನು ನಡೀತಾ ಇರೋದು. ಅವರು ಎತ್ತುಗಳನ್ನು ಕಟ್ಟಿಕೊಂಡು ಬೆಳಗ್ಗೆ 6 ಗಂಟೆ ಹೊತ್ತಿಗೆ ಒಂದೊಂದು ಬೇಸಾಯ ಮಾಡಿರ್ತಕ್ಕಂಥದ್ದು ನಾವು ನೋಡಿರ್ತಕ್ಕಂಥದ್ದು ನಮ್ಮ ಜೀವನ. ಆದರೆ ಇವತ್ತು ನಾವೆಲ್ಲ ಏನು ಮಾಡ್ತೀವಿ, ಶ್ರಮ ಜೀವನ ಇಲ್ಲ ನಮ್ಮಲ್ಲಿ. ಎಲ್ಲ ಆಧುನಿಕ ಬೇಸಾಯವನ್ನು ಬಿಟ್ಟು ಆಧುನಿಕ ತಂತ್ರಜ್ಞಾನವನ್ನು ಬಿಟ್ಟು ಇವತ್ತು ನಾವು ಅದರಲ್ಲಿ ಹೋಗ್ತಾ ಇದ್ದೇವೆ. ನಾವೆಲ್ಲ ಸೋಮಾರಿತಂದಿದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿ ನೋಡಿದರೆ ಯಾವ್ದಾದ್ರು ಒಂದು ಆಹಾರ ಇಟ್ಟು ಅದರಲ್ಲೊಂದು 10 ಜನ ಬಿಟ್ಟುಕೊಂಡು ಬರೀ ಸೋಮಾರಿತನ, ಬರೀ ಬೇರೆ ಬೇರೆ ಮನೆ ವಿಚಾರ, ಅವ್ರಿಗೆ ಬೇಕಾದಂಥ ಮಾತಿಲ್ಲ. ಬರೀ ಯಾರಿಗೆ ಏನಾದರೂ ಒಂದು ತೊಂದರೆ ಮಾಡೋಣ, ಇದೇ ಸುದ್ದಿ ಮಾತನಾಡ್ತಕ್ಕಂಥದ್ದು. ಇಲ್ಲ ಯಾವ್ದಾದ್ರು ಒಂದು ಅಂಗಡಿ, ಇಲ್ಲ ಒಂದು ಯಾವ್ದಾದ್ರು ದೇವಸ್ಥಾನದ ಜಟ್ಟಿ ಮೇಲೆ ಕೂತ್ಕೊಂಡು. ನಾನು ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ದೇವಾಲಯಗಳನ್ನು
ಕಟ್ಟಿ ಲೋಕಾರ್ಪಣೆಯನ್ನು ಮಾಡಿದಾಗ ನೇರವಾಗಿ ಹೇಳಿರುತ್ತೇನೆ. ಇವತ್ತೇನು ನೀವು ಒಳಗಡೆ ಬಹಳ ದೇವರನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರತಿಷ್ಠಾಪನೆಯನ್ನು ಮಾಡ್ತೀರಿ. ಇನ್ನೊಂದು ತಿಂಗಳು ಈ ದಾರಿಯಲ್ಲಿ ನಾವು ಹೋದರೆ ಅದು ಎಷ್ಟೆಷ್ಟೋ ಸಾಗಿರ್ತದೆ. ಒಳಗೆ ನಾವು ದೇವರನ್ನು ಕೂರಿಸ್ಬಿಟ್ಟು ಜಗ್ತಿಯ ಒಂದು ಜಗಲಿಯ ಮೇಲೆ ನಾವು ಇಸ್ಪೀಟ್ ಆಡತಕ್ಕಂಥದ್ದು, ಈ ಗ್ರಾಮೀಣ ಚೆವಿ ಆಡತಕ್ಕಂಥದ್ದು ಇದೆಲ್ಲ ಬರ್ತದೆ. ಮಕ್ಕಳುಗಳು ಕೂರಿಸ್ಕೊಂಡು ಹಿರಿಯವರೇ ಆಗ್ತದೆ. ಇದಕ್ಕೆ ಒಂದೊಂದು ದೇವಸ್ಥಾನ ಯಾಕೆ ಬೇಕು ಅನ್ನಿಸ್ತದೆ. ನಾವು ದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ ಮೇಲೆ ಅದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನೋಡ್ಕೊಂಡು ಹೋಗತಕ್ಕಂಥದ್ದು ನಮ್ಮ ಕರ್ತವ್ಯ. ಅದನ್ನು ಬಿಟ್ಟು ನಾವೇನೇನು ಮಾಡ್ಕೊಳ್ತೇವೆ ಅದನ್ನು ಅದಾಗಬಾರ್ದು. ನಾವೆಲ್ಲ ಬೇಗ ಹೇಳಬೇಕು. ಬೆಳಗ್ಗೆ 5 ಗಂಟೆಗೆ ಹೇಳಬೇಕು. ನಾವು ಗ್ರಾಮೀಣ ಪ್ರದೇಶದಲ್ಲಿ ಆದಾಗ ನಾನು ಹೇಳ್ತಾ ಇರ್ತೇನೆ, ಬೆಳಗ್ಗೆ 5 ಗಂಟೆಗೆ ಅನೇಕ ಜನ ನಾನು ಬೇಗ ಎಲ್ಲಾದರೂ ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ನಾನು 3 ಗಂಟೆಗೆ ಸ್ನಾನ ಪೂಜೆ ಮುಗಿಸ್ಕೊಂಡು ನಾನು ಹೊರಡ್ತೇನೆ. 5 ಗಂಟೆಗೆ ಹೋಗ್ಬೇಕಾದ್ರೆ ವಾಕ್ ಮಾಡ್ತಾ ನಮ್ಮ ಡ್ರೈವರ್ಗೆ ನಾನು ಹೇಳ್ತಾ ಇರ್ತೀನಿ, ನೋಡಪ್ಪ ಇವರೆಲ್ಲ ಕೆಲಸ ಮಾಡೋಲ್ಲ, ಬರೀ ವಾಕ್ ಹೋಗ್ತಕ್ಕಂಥವ್ರು ಬೆಳಗ್ಗೆ ಅಷ್ಟೇ. ಕೆಲಸ ಮಾಡಬೇಕು, ದೇಹವನ್ನು ದಂಡಿಸಬೇಕು, ನಾವಾದ್ರೂ ಚಿಂತನೆಯನ್ನು ಮಾಡಬೇಕು, ನಾವು ಶಿಸ್ತು ಜೀವನವನ್ನು ಮಾಡಬೇಕು. ಇವತ್ತು ನಾವೆಲ್ಲ ಒಂದು ಶಿಸ್ತಿನ ಜೀವನವನ್ನು ಪ್ರತಿದಿನ ಪ್ರತಿ ನಿಮಿಷ ನಾವು ನೆನೆಸ್ಕೊಳ್ತಾ ಇರ್ತೀವಿ. ನಮಗವರು ಅಷ್ಟೊಂದು ಶಿಸ್ತು ಜೀವನವನ್ನು ಬೆಳೆಸಿದ್ರು. ನಮ್ಮನ್ನು 3 ಗಂಟೆಗೆ ಹೇಳ್ತಕ್ಕಂಥದ್ದು ಪದ್ಧತಿ ಹೀಗೆ. ನಾವು 16 ಜನ ಮಕ್ಕಳಿದ್ದು ನಮ್ಮನ್ನು 3 ಗಂಟೆಗೆ ಹೇಳಿಸ್ತಿದ್ರು. 3 ಗಂಟೆಗೆ ಎದ್ದು ಸಹ ನಮಗೆ ಬಿಸಿನೀರು ಸ್ನಾನ ಇರಲಿಲ್ಲ. ನಾವೆಲ್ಲ ತಣ್ಣೀರು ಸ್ನಾನ ಮಾಡಬೇಕಾಗಿತ್ತು. ತಣ್ಣೀರು ಸ್ನಾನ ಮಾಡಿಕೊಂಡು ನಮ್ಮ ಆಚರಣೆಗಳನ್ನು 6 ಗಂಟೆವರೆಗೆ ನಾವು ಪೂಜೆಯನ್ನು ಬುದ್ಧಿಯೋಗ್ಯತೆ ಮಾಡಿಕೊಂಡು ನಾವು 6:30ಗೆ ನಮ್ಮ ಕಾಲೇಜಿಗೆ ಹೋಗ್ತೀವಿ. ನಮಗೆ ಬೆಳಗ್ಗೆ ಎದ್ದು ಹೊಟ್ಟೆ ತುಂಬನು ತಿಂಡಿ ಕೊಡ್ತಿರಲಿಲ್ಲ. ನಾವಿನ್ನು ಅವಾಗ 17-18 ವರ್ಷದವನು ನಮಗೆ ಈ ಗುಂಡಿ ತಿಂಡಿ ಬರ್ತದೆ. ಅದರಲ್ಲಿ 3 ಇಡ್ಲಿ ಮಾತ್ರ ನಮಗೆ ಕೊಡೋದು ಮಕ್ಕಳ. ಏಕೆಂದರೆ ಅವತ್ತಿನಿಂದಲೇ ಮಿತ ಆಹಾರದಿಂದ ನಮ್ಮನ್ನು ಬೆಳೆಸಿದ್ರು. 3 ಇಡ್ಲಿ ಮೇಲೆ ನಮಗೆ ಶಿವಲಿಂಗಪ್ಪ ಅಂತ ಅಡಿಗೆ ಮಾಡುವಂಥ ಅವನನ್ನು ನಾವು 16 ಜನ ಸ್ವಾಮಿಗಳು ಸಹ ಬೇರೆ ಬೇರೆ ಮಠಸ್ಥಿಗಳವರು ಸಹ ಏನಾದರೂ ಇನ್ನೊಂದು ಇಡ್ಲಿ ಒಂದು 17-18 ವರ್ಷ ಕೇಳ್ತಿದ್ದು ಇನ್ನೊಂದು ಇಡ್ಲಿ ಕೊಡಪ್ಪ ಅಂದರೆ ಸ್ವಾಮೀಜಿಯವ್ರಿಗೆ ಹೇಳಿದ್ರು, ನಾವು ಕೇಳ್ತಿದ್ದಿಲ್ಲ. ಕಾಲೇಜಿಂದ ಬಂದು ಮತ್ತೆ ನಾವು 2 ಜನ ಸ್ವಾಮಿಗಳನ್ನ ಅಡಿಗೆಗೂ ಹಾಕೊಂಡು ನೀವೇ ಅಡುಗೆ ಮಾಡಿಕೊಡ್ಬೇಕು ಎಲ್ಲ ಸ್ವಾಮಿಗಳು ಬಿಟ್ಟಿದ್ವಿ. ಯಾಕೆಂದರೆ ಶಿವಕುಮಾರ ಸ್ವಾಮೀಜಿಯವರನ್ನು ದಿನ ಕೂರಿಸ್ಕೊಂಡು ಹೇಳಿದರು, ಸ್ವಾಮಿಗಳೇ ಸೇವೆ ಮಾಡತಕ್ಕಂಥವ್ರು ಮುಂದೆ ಸಿಗೋದು ಕಷ್ಟ, ಆದ್ದರಿಂದ ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಬೇಕು. ಮುಂದೆ ಬಹಳ ಕಷ್ಟ, ಮಠಮಾನ್ಯಗಳಿಗೆ ಸಿಗೋದು, ಕಸ ಹೊಡೆಯಲು ಸಿಗೋದಿಲ್ಲ, ಅಡುಗೆ ಮಾಡಲು ಸಿಗೋದಿಲ್ಲ. ಅದಕ್ಕೆಲ್ಲರೂ ನೀವು ಮೆಟ್ಟಿ ನಿಲ್ಲಬೇಕು ಸ್ವಾಮಿಗಳಾದಂಥವರು. ಆಗಿದ್ದರೆ ಸಮಾಜದಲ್ಲಿ ಸಾಧ್ಯ ಅಂತಕ್ಕಂಥದ್ದನ್ನು ಆ ಒಂದು ನೆನಪನ್ನು ನಾವು ಇವತ್ತು ಮಾಡಿಕೊಡ್ತೇವೆ. ಎಷ್ಟೋ ಸಾರಿ ನಮಗೂ ಪ್ರಸಾದ ಮಾಡೋದ್ರಿಂದ ಇರೋದಿಲ್ಲ, ನಾವೇ ಮಾಡಿಕೊಡ್ತೇವೆ. ಕೇಳ್ತೇವೆ ಎಷ್ಟೋ ಜನ ನಮ್ಮದು ಬುದ್ಧಿ ಏನು ಮಾಡಿಕೊಡ್ಬೇಕು, ಏನೋ ಮಾಡ್ಕೊಳ್ಳೋದಪ್ಪ. ಅದೇ ಪ್ರಸಾದ, ದೇವರ ಪ್ರಸಾದ ಏನು ಸಿಗ್ತದೋ ಹೀಗೆ ಇರಬೇಕು, ಹಾಗೆ ಇರಬೇಕು ಅಂತಕ್ಕಂಥದ್ದನ್ನು. ಆದ್ದರಿಂದ ನಾವೆಲ್ಲ ಚಿಂತನೆಯನ್ನು ಮಾಡಿ ಇವತ್ತಿನ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದನ್ನು ಮಾಡಬೇಕಾಗಿದೆ. ನಮ್ಮ ನೂರು ತಾತಾರವರು ಹೇಳಿ ಅವರ ಹೆಸರು ಕೇಳಿದ್ದೆ, ನನಗೆ ಹೆಚ್ಚಿಗೆ ಇಷ್ಟೊಂದು ಜೊತೆಯಲ್ಲಿ ಕೂತ್ಕೊಂಡು ಆತ್ಮೀಯತೆ ಇರಲಿಲ್ಲ. ಇವತ್ತು ಅವರು ಕುಡಿತದ ಬಗ್ಗೆ ಮಾತನಾಡಿದರು. ಕುಡಿತದ ಬಗ್ಗೆ ನಾವಂತೂ ಗ್ರಾಮೀಣ ಪ್ರದೇಶದಲ್ಲಿ ಆಗಾಗ್ಗೆ ಹೇಳ್ತಾ ಇರ್ತೇನೆ, ಮಠಕ್ಕೆ ಬಂದವರು ಕೂರಿಸ್ಕೊಂಡು ಹೇಳ್ತಾ ಇರ್ತೇನೆ ನಾನು, ಕುಡಿತವನ್ನು ಬಿಡಿ, ಕುಡಿತವನ್ನು ಬಿಡಿ, ನಿಮ್ಮ ಸಂಸಾರ ಹಾಳಾಗೋಗ್ತದೆ. ಇವತ್ತು ಕರ್ನಾಟಕದಲ್ಲಿ ಮಠಮಾನ್ಯಗಳಿಗೆ ಇವತ್ತು ಸ್ವಾಮಿಗಳ ಮಾತನ್ನು ಕೇಳಲು ಕಷ್ಟ ಆಗ್ತಾ ಇದೆ. ಇವತ್ತು ನಮಗೂ ಉತ್ತರವನ್ನು ಕೊಡತಕ್ಕಂಥದ್ದು. ಅದರಲ್ಲೂ ನಮ್ಮ ಸರ್ಕಾರವು ಒಂದೊಂದು ಗ್ರಾಮ ಪಂಚಾಯಿತಿಗೂ ಒಂದೊಂದು ಈಗ ಭಾರವಾಗಿ ಎಲ್ಲಿ ನಿಲ್ತಾ ಇದೆ. ಏನಾದರೂ ಅವರು ರಾಜಕೀಯದನ್ನು ಕೇಳಕ್ಕೆ ಆದಾಯ ಬರಲ್ಲ ನಮ್ಮ ಸರ್ಕಾರಕ್ಕೆ. ಅದಕ್ಕೆ ನಾನೇನು ಹೇಳ್ತೀನಿ, ಗ್ರಾಮೀಣ ಪ್ರದೇಶದಲ್ಲಿ ಓಪನ್ ಮಾಡಿದರೆ ನೀವು ಕುಡಿಯೋದು ಬಿಡ್ರಯ್ಯ, ಕುಡಿಯೋದು ಬಿಡಿ. ನೀವು ನನಗೆ ಭಾರತ ಹೋಗದೇ ಇದ್ರೆ ನಮ್ಗೆ ವ್ಯಾಪಾರನೂ ಆಗಲ್ಲ, ಬಾಗಿಲಾಕೊಂಡು ಹೋಗ್ತೇನೆ. ನೀವು ಯಾವಾಗಲೂ ಅಲ್ಲೇ ಒಪ್ಪಿಕೊಳ್ತೀರಿ. ಅದರಿಂದ ನಾವೆಲ್ಲ ಚಿಂತನೆಯನ್ನು ಮಾಡಿ ನಾವು ಮುಂದಿನ ಪೀಳಿಗೆಗೆ ನಾವೇನಾದರೂ ಒಂದು ಶಕ್ತಿಯನ್ನು ನಾವು ಕೊಟ್ಟು ಹೋಗಬೇಕು, ಸಂಸ್ಕಾರವನ್ನು ಕೊಡಬೇಕು ಮಕ್ಕಳಿಗೆ. ಧಾರ್ಮಿಕ ಸಂಸ್ಕಾರವನ್ನು ಕೊಟ್ಟಾಗ ನಮ್ಮ ಜೀವನ ಶಾಶ್ವತವಾಗಿ ಇರ್ತದೆ. ಇದೇ ಬಹಳ ನಶ್ವರ ಜೀವನ ಇದು. ನಾವ್ಯಾರು
ಸಂತೆ ವ್ಯಾಪಾರಕ್ಕೆ ಬಂದಿದ್ದೇವೆ, ಈಗ ಅರ್ಶಿಕೆರೆ ಶುಕ್ರವಾರ ಸಂತೆ ಆಗ್ತದೆ, ಬರ್ತೇವೆ, ಸಂಜೆ ಏನಾದರೂ ಒಂದು ಒಳ್ಳೆ ತರಕಾರಿ ತಗೊಂಡು ಹೋಗ್ತೇವೆ. ಹಾಗೆ ನಾವು ವ್ಯಾಪಾರಕ್ಕೆ ಬಂದಿದ್ದೇವೆ, ಒಳ್ಳೊಳ್ಳೆಯ ವ್ಯಾಪಾರವನ್ನು ನಾವು ಮಾಡಿಕೊಂಡು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಧರ್ಮವನ್ನು ನಾವು ಉಳಿಸ್ಕೊಂಡಾಗ ನಮ್ಮ ಜೀವನ ಸಾರ್ಥಕ ಜೀವನವಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನಾವೆಲ್ಲ ಬೆಳಗ್ಗೆ ಬೇಗ ಎದ್ದು ಧ್ಯಾನವನ್ನು ಮಾಡ್ತಕ್ಕಂಥದ್ದು. ನಾನು ಪ್ರತಿದಿನ 3:30ಗೆ ಬೆಳಗ್ಗೆ ಜಾವ. ನಾನು ರಾತ್ರಿ ಮಲಗೋದು 10:30ಗೆ. ನಾನು 2 ಗಂಟೆಗೆ ಮಲಗಿ 3:30ಗೆ ಎದ್ಬಿಡ್ಬೇಕು. ನಾನು ಯಾವಾಗ ನಮ್ಮ ಮಟ್ಟಲ್ಲಿ ನಾನು ಅಲಾರಾಮ್ ಇಟ್ಕೊಂಡಿಲ್ಲ, ನಾನೇ ಅಲಾರಾಮ್. ಏನು ನನಗೆ 3:30ಕ್ಕೆ ಕರೆಕ್ಟಾಗಿ ಎಚ್ಚರಿಕೆ ಆಗ್ಬಿಡ್ತದೆ, ಯಾವಾಗ ಏನು ಗೊತ್ತಿಲ್ಲ ಏನಿಲ್ಲ. ಎದ್ದ ತಕ್ಷಣ ನನ್ನ ದೇವಿಯೋ ರೂಮಲ್ಲೇ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಕ್ಕಂಥದ್ದು, ಆಮೇಲೆ ವಾಕನ್ನು ಮಾಡ್ತಕ್ಕಂಥದ್ದು, ಯೋಗವನ್ನು ಮಾಡ್ತಕ್ಕಂಥದ್ದು, ಇದೆಲ್ಲ ನಾವೆಲ್ಲ ನಮ್ಮ ಕೊಡಬೇಕು, ನಾವು ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ. ಆವಾಗ ನಮ್ಮ ಜೀವನ ಸಾರ್ಥಕವಾಗ್ತದೆ. ಇಲ್ಲದೆ ಆಗೋದಿಲ್ಲ. ನಾನು ತಾಯಂದಿರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ನಿಮ್ಮ ಜವಾಬ್ದಾರಿ ಬಹಳ ಇದೆ. ತಾಯಂದಿರು ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ಕೊಡ್ತಕ್ಕಂಥವ್ರು ನೀವು. ಇವತ್ತು ಯಾವಾಗಲೂ ಮಗು ನಿಮ್ಮ ಜೊತೆಯಲ್ಲಿರ್ತದೆ. ನೀವು ಪ್ರತಿದಿನ ಮಗುವಿಗೆ ಒಂದು ವಚನವನ್ನ, ಒಂದು ದಾಸರ ಪದವನ್ನ, ಒಂದು ತತ್ವ ಪದವನ್ನ ಹೇಳಿಕೊಟ್ಟಾಗ ಆ ಮಗು ಒಳ್ಳೆಯ ಸಂಸ್ಕಾರವಂತ ಮಗು ಆಗ್ತದೆ. ಇಲ್ಲ ಅಂದರೆ ಕಷ್ಟ. ತಂದೆ ಕುಡಿಯಲ್ಲೆಲ್ಲ ಒತ್ತಾಯ ಅಡ್ಡಾಡ್ಕೊಂಡು ನಿಮ್ಮ ಜವಾಬ್ದಾರಿ. ಮೊಟ್ಟ ಮೊದಲನೆಯದು ನೀವು ತಾಯಿ, ನೀವು ಮೊಟ್ಟ ಮೊದಲನೆಯದು. ಅದರಿಂದ ನಿಮ್ಮ ಜವಾಬ್ದಾರಿ ತಾಯಿಯನ್ನು ನೀವು ಇವತ್ತು ಆ ಒಂದು ವಿಧಾನ ಶಿಕ್ಷಣವನ್ನು ಪಡೆದುಕೊಂಡು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅನ್ನತಕ್ಕಂಥ ಒಂದು ಮಾತನ್ನ ನಮ್ಮ